ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗದಗ ಬದ್ನಿಕಾಯಿ ಬಜ್ಜಿ ಮಾಡಿ ತೋರ್ಸಾಕ್ತಾನೆ. ಈಗ ಫ್ರೆಶ್ ಅನ್ನು ಬದ್ನಿಕಾಯಿ ತೊಗೊಂಡಿವ್ರಿ ನಾವು. ಇಲ್ಲೇ ಇದನ್ನ ಬದ್ನಿಕಾಯಿ ಹಾಕಿ ಅದಕ್ಕೆ ಮಸಾಲೆ ತುಂಬಿ ಮಾಡ್ಬೇಕಾಗಿರ್ತೈತಿ ನೋಡ್ರಿ. ಇಲ್ಲೇ ಫ್ರೆಶ್ ಅನ್ನು ನಾನು ಬದ್ನಿಕಾಯಿಗಳನ್ನ ತೊಗೊಂಡನಿಲ್ಲೇ. ನೀವು ಅಲ್ಲೇ ಹೋಗಿ ತಿಂದ್ರೆ ನಾವು ಟೇಸ್ಟ್ ಬರ್ತಿರ್ತಾವ ಅಂತೇಳಿ ತಿಂದಿರ್ತೀವಲ್ರಿ. ಮತ್ತು ಬೇಕಾದ್ರೆ ನಮಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟ್ ಆಗಿರ್ತಾವೆ ಕರೆನ ಬದ್ನಿಕಾಯಿ ಬಜ್ಜಿ. ನಾ ಈಗ ಅದನ್ನ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ. ಅಂದ್ರೆ ಅದ್ರದ್ದೆಲ್ಲಾನು ಮಾಹಿತಿ ಇಲ್ಲೇ ಬರ್ತೈತಿ. ಯಾಕಂದ್ರೆ ಈ ಟೈಪ್ ಹೊಳ್ಕೊಬೇಕ್ರಿ. ಅದನ್ನ ಈ ಟೈಪು ಕಟ್ ಮಾಡ್ಕೋಬೇಕು. ಒಂದೊಂದು ಕಟ್ ಮಾಡಿರ್ತಾರೆ ಸಿಂಗಲ್ಲ, ಅದಕ್ಕಿಂತಲೂ ಇದೇ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಹಿಂಗೆ ಕಟ್ ಮಾಡ್ಕೊಳಕ್ತೇನೆ ರೀ. ಇದರೊಳಗನ ಮಸಾಲೆ ತುಂಬೋದಿರ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ ಹಿಂಗೆ ಮಾಡಿ ಇಲ್ಲಿ ತೋರ್ಸಾಕ್ತಾನೆ ನೋಡ್ರಿ. ಇದ್ರೊಳಗೆ ತುಂಬಬೇಕ್ರಿ. ಸಣ್ಣಗ ಕಟ್ ಮಾಡ್ಕೋಬೇಕ್ರಿ ಬದ್ನಿಕಾಯಿ. ಎರಡನ್ನ ಜೋಡ್ಸೇನ ಕಟ್ ಮಾಡ್ಬೇಕ್ರಿ. ಈಗ ನೋಡ್ರಿ ಇಲ್ಲಿ ತೋರ್ಸಾಕ್ತಾನೆ. ಇದೇ ಥರನ ಕಟ್ ಮಾಡಿ ಆಮೇಲೆ ಏನು ಮಾಡ್ಬೇಕಂದ್ರೆ ಅವನ್ನ ನೀರೊಳಗೆ ಹಾಕ್ಬೇಕ್ರಿ ಬದ್ನಿಕಾಯಿ. ಮತ್ತಿರಲಿಲ್ಲ ಅಂದ್ರೆ ಕಪ್ಪಾಗಿಬಿಡ್ತಾವೆ. ನೀರಾಗ ಹಾಕೊಂಡು ಈಗ ನೋಡ್ರಿ ಇದನ್ನು ಹೆಚ್ಚಿದಂಗೆ ನೀರಾಗ ಹಾಕೋತ ಬರ್ರಿ. ಅಂದ್ರೆ ಅವು ಬದ್ನಿಕಾಯಿ ಕರ್ಗಂಗಿಲ್ಲ ನೋಡ್ರಿ. ಈಗ ಬಂದೈತಲ್ರಿ, ಇಷ್ಟು ಬರ್ಬೇಕು ನೋಡ್ರಿ. ಇಷ್ಟರಾಗ ನಾವು ಮಸಾಲೆಯನ್ನು ತುಂಬ್ಕೋಬೇಕಾಕತಿ ನೋಡ್ರಿ. ಎಲ್ಲ ಬದ್ನಿಕಾಯಿಗಳನ್ನ ನಾನು ಕಟ್ ಮಾಡಿ ಈಗ ಡಬಲ್ ಅದಾವಲ್ರಿ ಅವು, ಹಿಂಗೆ ಕಟ್ ಮಾಡಿ ಇಟ್ಟತ್ರಿ. ಈಗ ಅದಕ್ಕೆಲ್ಲ ಮಸಾಲೆ ಮಾಡ್ಕೊಳಕ್ತೈತೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ತೊಗೊಂಡನಿ, ಆಮೇಲೆ ಜೀರಿಗೆ, ಅಜ್ವಾನ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲನೂ ಹಾಕಿ ಮಿಕ್ಸಿ ಜಾರ್ನಾಗ ಹಾಕೊಳಕ್ತಾನೆ ರೀ. ಅದನ್ನ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೋದು. ಈಗ ನೋಡ್ರಿ ಇದನ್ನ ಜೀರಿಗೆನ ಹಾಕೊಳಕ್ತಾನೆ, ಬೆಳ್ಳುಳ್ಳಿ, ಇವು ಅಜ್ವಾನ ಅಂತೂ ಭಾಳ ಬೆಸ್ಟ್ ರೀ ಬಜ್ಜಿಗೆ. ಇದು ನೋಡ್ರಿ ಈಗೆಲ್ಲ ಮಸಾಲೆಯನ್ನು ನಾನು ಇದಕ್ಕೆ ಹಾಕೊಂಡು ಮಾಡ್ಕೊಳಕ್ತಾನೆ. ಹಸಿಮೆಣಸಿನ್ಕಾಯಿ ಅದೆಲ್ಲ. ಈಗ ಉಪ್ಪನ್ನು ಹಾಕೋಬೇಕ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು. ಈ ಗದಗ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಅಂದ್ರನ ಈ ಮಸಾಲೆ ತುಂಬೋದ್ರಿ. ಈ ಮಸಾಲೆ ಅದ್ರೊಳಗೆ ಹಾಕಿ ಕರೆದ್ರನ ಅದು ಗದಗ ಬದನೆಕಾಯಿ ಬಜ್ಜಿ ಮಸ್ತ್ ಆಗಿರ್ತೈತಿ ನೋಡ್ರಿ. ಈಗ ನೋಡ್ರಿ ಇದ್ರದ್ದು ತರಿತರಿಯಾಗಿ ಇದನ್ನೆಲ್ಲ ರುಬ್ಕೊಂಡು ಬಂದಾನೆ. ಈಗ ಹಿಂಗೆ ಬರ್ಬೇಕ್ರಿ ಅದು. ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ 2 ಭಾಗ ಇರ್ತೈತೆ ಅಲ್ರಿ ಬದ್ನಿಕಾಯ್ದು, ಅದ್ರೊಳಗೆ ಹಿಂಗೆ ಸ್ಟಪ್ ಮಾಡ್ಬೇಕು ನೋಡಿ. ಇದಂದ್ರನ ಭಾಳ ಟೇಸ್ಟ್ ಬರ್ತೈತೆ ರೀ. ಇದು ಬದ್ನಿಕಾಯಿ ಬಜ್ಜಿ ಅಂದ್ರನ ಇದು ಮಸಾಲೆ ತುಂಬಿದ್ದನ ಒಂದು ವಿಶೇಷತೆ ಇರ್ತೈತೆ ರೀ. ಈಗ ಇದನ್ನು ನಾವು ಪೂರ್ತಿ ಹಿಂಗೆ ಮುಚ್ಕೊಂಡ್ಬಿಡ್ಬೇಕ್ರಿ. ಇದನ್ನ ಹಿಂಗೆ ಒತ್ತೆ ಅದ್ರೊಳಗೆ ಎಣ್ಣೆ ಒಳಗೆ ಹಾಕಾಗೂ ಇದನ್ನ ಹಿಂಗೆ ಮಾಡೇನ ಒತ್ತೆ ಕರಿಬೇಕ್ರಿ. ಈಗ ನೋಡ್ರಿ ಇದನ್ನೆಲ್ಲ ಮಸಾಲೆಗಳನ್ನು ಎಲ್ಲಕ್ಕೂ ಬದ್ನಿಕಾಯಿಗೆ ನಾನು ಮಸಾಲೆ ಹಾಕ್ಕೊಳಕ್ತಾನೆ. ಒಳಗೆ ತುಂಬಿ ಹಿಂಗೆ ಚಂದಂಗೆ ಅದನ್ನ ನೋಡ್ರಿ ಹಿಂಗೆ ಸ್ಟಪ್ ಮಾಡಿ ಪ್ರೆಸ್ ಮಾಡ್ಬೇಕ್ರಿ. ಹಿಂಗೆ ನೋಡ್ರಿ ಇಷ್ಟು ಮಾಡಿಬಿಟ್ರೆ ಅದು ಹಿಟ್ಟಿನಾಗ ಹಾಕಿದ್ರೆ ಚಂದಂಗೆ ಮಾಡ್ಕೊಂಡ್ರೆ ಇದು ಆಗ್ತೈತೆ. ಅದು ಬದ್ನಿಕಾಯಿ ಬಜ್ಜಿ ಮಸ್ತ್ ಬರ್ತೈತೆ. ಈಗ ನೋಡ್ರಿ ಸ್ಟಪ್ ಮಾಡಾಕ್ತಾನೆ. ಹಿಂಗೆ ತುಂಬ್ಕೋಬೇಕ್ರಿ ಎಲ್ಲ. ಅಂದ್ರೆ ಅದು ಒಂದೊಂದು ಪೀಸ್ ಇತ್ತಂದ್ರೆ ಅದಕ್ಕೆ ಅಷ್ಟು ಬರಂಗಿಲ್ಲ ರೀ. ಅದು ಇದೇ ಸ್ಪೆಷಲ್ ರೀ ನೋಡಿ. ಈಗೆಲ್ಲಕ್ಕೂ ನಾನು ಬದ್ನಿಕಾಯಿಗೆ ಮಸಾಲೆಯನ್ನು ಹಾಕಿ ಇಟ್ಕೊಂಡನ್ರಿ ನೋಡ್ರಿ. ಇಲ್ಲಿ ತೋರ್ಸಾಕ್ತಾನೆ. ಹಿಂಗೆ ಮಸಾಲೆ ಅದ್ರೊಳಗೆ ಬಂದಿರ್ತೈತೆ ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ ರೀ. ಅಲ್ಲೇ ಹೋಗಿ ತಿಂದ ಟೇಸ್ಟ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೂ ಬೆಸ್ಟ್ ಆಗಿರ್ತೈತೆ. ಈಗ ನೋಡ್ರಿ ಬಜ್ಜಿ ಕರಿಯಾಕ ಕಡಲೆ ಹಿಟ್ಟನ್ನು ತೊಗೊಳಕ್ತಾನೆ. ಒಂದು 1/2 ಕಪ್ ಅಕ್ಕಿ ಹಿಟ್ಟು ತೊಗೊಳಕ್ತಾನೆ ರೀ. ಈ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ತೊಗೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕ್ತಾನೆ ರೀ. ಇದಕ್ಕೆ ಅಚ್ಚ ಖಾರದ ಪುಡಿ ಅವ್ರು ಹಾಕಿರಂಗಿಲ್ಲ ರೀ, ಆದ್ರೆ ನಾ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಈ ಖಾರ ಪುಡಿನೂ ಹಾಕೊಳಕ್ತಾನೆ ನೋಡ್ರಿ. ನಾ ಖಾರ ಇದ್ರೆ ಅದು ಬಜ್ಜಿಗೆ ಟೇಸ್ಟ್ ಬರ್ತೈತಲ್ರಿ, ಅದಕ್ಕೆ ಹಾಕೊಳಕ್ತಾನೆ. ಅರ್ಶಿನ ಪುಡಿನೂ ಹಾಕೊಳಕ್ತಾನೆ ಅದ್ರ ಜೋಡಿ. ಆಮೇಲೆ ಅಜ್ವಾನ, ಜೀರಿಗೆ ಇವನ್ನೆಲ್ಲವನ್ನು ಹಾಕೊಂಡು ಬಜ್ಜಿ ಮಾಡೋದಿರ್ತದೆ ನೋಡ್ರಿ. ಈಗ ಅಜ್ವಾನ ಹಾಕೊಂಡೈತಿ, ಜೀರಿಗೆ ಹಾಕೊಂಡೈತಿ, ಎಲ್ಲ ಹಾಕೊಂಡು ನಾವು ಏನು ಮಾಡ್ಬೇಕಂತಂದ್ರೆ ಅವು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ಬೀಟ್ರ್ ತೊಗೊಂಡು ಮಿಕ್ಸ್ ಮಾಡ್ಬೇಕ್ರಿ. ಇದನ್ನೆಲ್ಲ ಚಂದಂಗೆ ನೋಡ್ರಿ. ಈಗೆಲ್ಲನೂ ಅದನ್ನ ಒಂದು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಲ್ರಿ. ಅವು ಬದ್ನಿಕಾಯಿ ಬಜ್ಜಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಳಕ್ತಾನೆ ನೋಡ್ರಿ. ಈಗ ಹಿಟ್ಟು ಹಿಂಗೆ ಆಗ್ಬೇಕ್ರಿ. ಇದು ಕನ್ಸಿಸ್ಟೆನ್ಸಿ ಹಿಂಗೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಆಗ್ಬೇಕಂತ ನೋಡ್ರಿ. ಹಿಂಗೆ ಬರ್ಬೇಕು ನೋಡ್ರಿ. ಅದು ಈಗ ಬರಾಕತ್ತೈತೆ ನೋಡ್ರಿ. ಈ ಥರ ಎಲ್ಲ ಬಜ್ಜಿಗಳನ್ನು ಮತ್ತು ಈಗ ನೋಡ್ರಿ ಇದ್ರೊಳಗೆ ಫುಲ್ ಅದನ್ನ ಎದ್ದೆ ಹಿಂಗೆ ತೊಗೋಬೇಕ್ರಿ. ಅದು ಪೂರ್ತಿಯಾಗಿ ಸ್ಟಪ್ ಇರ್ತೈತಲ್ರಿ. ಈಗ ನೋಡ್ರಿ ಎದ್ದಿ ತೊಗೊಂಡ್ಬಿಡ್ಬೇಕು ಅದನ್ನು. ಈಗ ಎದ್ದಿ ತೋರಿಸ್ತೀನಿ ನೋಡ್ರಿ ನಾನು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಾವ್ರಿ ಇವು. ಯಾಕಂದ್ರೆ ಅದ್ರೊಳಗೇನ ಅದು ಬಿಟ್ಕೊಳಂಗಿಲ್ಲ. ಬಿಟ್ಕೋಬಾರ್ದು ಅಂತ ಹೇಳೇನೆ ಹಿಂಗೆಲ್ಲ ಚಂದಂಗೆ ಎದ್ದೆ ಪ್ರೆಸ್ ಮಾಡಿ ತೊಗೋಬೇಕ್ರಿ. ಈಗ ನೋಡ್ರಿ ಬಿಡಾಕ್ತಾನೆ ನೋಡ್ರಿ ಬಜ್ಜಿ. ಈ ಥರ ಮಾಡಿಬಿಟ್ರೆ ಏನೂ ಆಗಲ್ರಿ, ಅವು ಹೊರಗೆ ಬರಲ್ಲ. ಅದು ಮಸಾಲೆ ನೋಡ್ರಿ ಮಸ್ತ್ ಆಗಾಕತ್ತಾವು. ಈಗ ಇವು ಕಲರ್ ಬರೋ ತನಕನೂ ನಾವು ಇವನ್ನ ಚಂದಂಗೆ ಕಲರ್ ಬರೋ ತನಕನೂ ಒಂದು ಸ್ವಲ್ಪ ನಿಂತು ಆಮೇಲೆ ಅದನ್ನ ಹೊಳಸ್ಬೇಕ್ರಿ. ಈಗ ನೋಡ್ರಿ ಗರಿ ಗರಿಯಾಗೆ ಮಸ್ತ್ ಹಂಗೆ ಬಜ್ಜಿ ಬರ್ತಾವೆ.
ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತಾವೆ ನೋಡ್ರಿ. ನೀವಾದರೂ ಈಗ ಈ ಸೀಸನ್ದಾಗ ಇದೆ, ಯಾವ ಸೀಸನ್ ಆದರೂ ಬಜ್ಜಿಗೆ ನಾನು ಎಲ್ಲ ಸೀಸನ್ನು ಅಷ್ಟೇ ರೀ, ಆದರೆ ಟೇಸ್ಟ್ ಭಾಳ ಬರ್ತಿರ್ತಾವೆ. ಬದ್ನೆಕಾಯಿ ಸೀಸನ್ ಐತಲ್ರಿ, ಅದಕ್ಕೆ ಈಗ ಭಾಳ ಮಸ್ತ್ ಆಗಿರ್ತಾವೆ ಬಜ್ಜಿ ನೋಡ್ರಿ. ಈಗೆಲ್ಲ ಎಷ್ಟು ಮಸ್ತ್ ಬಂದು ಕಲರು ಹಂಗೆ ಬಂದಾವ್ರಿ. ಸ್ಟಪ್ ಇರೋದ್ರಿಂತ ಅದ್ರೊಳಗೆ ಎಲ್ಲ ಮಸಾಲೆ ಇರೋದ್ರಿಂತ ತಿನ್ನಕ್ಕಂತೂ ಇಷ್ಟು ಟೇಸ್ಟ್ ಇರ್ತಾವ್ರಿ, ಅಷ್ಟು ಟೇಸ್ಟ್ ಇರ್ತಾವೆ ನೋಡ್ರಿ. ಈಗ ಬದ್ನೆಕಾಯಿ ಮಸಾಲೆ ಹಾಕಿ ತುಂಬಿದ ಬದ್ನೆಕಾಯಿ ಬಜ್ಜಿ ರೆಡಿ ಆಗಕತ್ತವ್ರಿ. ಸ್ಟಫಿಂಗ್ ಅಂತೂ ಇದ್ರಾಗ ಇರ್ತೈತಲ್ರಿ, ಅದಕ್ಕೆ ಹಿಂಗೆ ಎದ್ದೆ ಚಂದಂಗೆ ಕರ್ಕೊಳಕ್ತಾನೆ ನೋಡ್ರಿ. ನೀವು ಇದೇ ಥರ ಪೂರ್ತಿಯಾಗಿ ಮುನ್ಗಿಸಿ ಹಿಂಗೆ ಎದ್ದೆ ಹಿಟ್ಟಿನಾಗ ಎದ್ದು ಕರಿಬೇಕ್ರಿ. ಈಗ ಹಿಂಗೆ ಎದ್ದೆ ಚಂದಂಗೆ ಕರಿಬೇಕು ನೋಡ್ರಿ, ಅವನ್ನ ಕಲರ್ ಬರೋ ತನಕ. ಈಗ ನೋಡ್ರಿ ಇದಕ್ಕೆ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬೋದ್ರಿ, ಹಂಗನೂ ತಿನ್ಬೋದು. ನಾ ಇಲ್ಲೇ ಕೊಬ್ಬರಿ ಚಟ್ನಿ ಮಾಡೈತಿ. ನಮ್ದು ಕೊಬ್ಬರಿ ಚಟ್ನಿ ವಿಡಿಯೋ ಬೇಕಾದ್ರೆ ಹಿಂದಿನ ವಿಡಿಯೋದಾಗ ಐತ್ರಿ. ಗದಗದ್ದು ಗಿರ್ಮಿಟು ಫೇಮಸ್ ರೀ, ಬದ್ನೆಕಾಯಿ ಬಜ್ಜಿನೂ ಫೇಮಸ್, ಮತ್ತು ಅದ್ರ ಜೊತೆ ಚಟ್ನಿ ಕೊಡ್ತಾರ್ರಿ ಅವರು. ನಾ ಚಟ್ನಿನೂ ಹಿಂದಿನ ವಿಡಿಯೋದಾಗ ಹಾಕೈತ್ರಿ. ಈಗ ನೋಡ್ರಿ ಈಗ ಗದಗ ಬದ್ನೆಕಾಯಿ ಬಜ್ಜಿ ಜೊತೆ ಗಿರ್ಮಿಟು ತಿಂತಿರ್ತಾರ, ಅದನ್ನು ಮಾಡೈತ್ರಿ. ನಮ್ಮ ಇದು ಲಿಂಕ್ ಒಳಗೆ ಕೊಟ್ಟಿರ್ತೈತ್ರಿ, ಅದನ್ನು ನೋಡ್ಬೋದು ನೀವು ಗಿರ್ಮಿಟ್. ಈಗ ನೋಡ್ರಿ ಇದನ್ನೆಲ್ಲ ಬಜ್ಜಿಯನ್ನು ಕಲರ್ ಬರೋ ತನಕನೂ ಕರ್ದನಿ ಎಷ್ಟು ಚಂದ ಆಗ್ಯಾವು, ಅಷ್ಟು ಟೇಸ್ಟೂ ಆಗಿರ್ತಾವೆ, ಕ್ರಿಸ್ಪಿನೂ ಆಗಿರ್ತಾವೆ. ನೀವು ಒಂದ್ಸಲ ಮಾಡಿ ನೋಡ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೂ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಎಷ್ಟು ಮಸ್ತ್ ಆಗಿರುವಂಥ ಗದಗ ಬದ್ನೆಕಾಯಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಈಗ ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಇದ್ರ ಜೊತೆ ಒಂದು ಚಟ್ನಿ ಮಾಡ್ಕೊಂಡು ತಿಂದು ಒಂದು ಕಪ್ ಚಹಾ ಕುಡಿದ್ಬಿಟ್ರೆ ರೀ ಅಷ್ಟು ಫುಲ್ ಆಗ್ಬಿಡ್ತತ್ರಿ, ಮಸ್ತ್ ಆಗಿರ್ತತಿ. ಈಗ ನೋಡ್ರಿ ಈಗ ಚಟ್ನಿನೂ ಆಗೈತಿ. ಈಗ ಬದ್ನೆಕಾಯಿನೂ ಬಜ್ಜಿನೂ ರೆಡಿ ಆಗ್ಯಾವು ನೋಡ್ರಿ. ಇಷ್ಟು ತಿಂದು ಬಿಟ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ ನೋಡ್ರಿ. ಈಗ ತೋರಿಸ್ತೀನಿ ನಾನು ಇದ್ರೊಳಗೆ ಹೆಂಗೆ ಮಸಾಲೆ ಬಂದಿರ್ತತಿ, ಎಷ್ಟು ಟೇಸ್ಟ್ ಇರ್ತೈತೆ ಅದು. ಈ ಬದ್ನೆಕಾಯಿ ಬಜ್ಜಿಗೆ ಮಸಾಲೆ ಭಾರಿ ಮ್ಯಾಚಿಂಗ್ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಮ್ಯಾಚ್. ಅದಕ್ಕಾಗೇನ ಅಲ್ಲೇ ಗದಗಕ್ಕೆ ಹೋಗಿ ಇದು ಸ್ಪೆಷಲ್ ಬಜ್ಜಿ ಅಂತೇಳಿ ತಿಂತಾರ್ರಿ. ಈಗ ಅದನ್ನು ನಾವು ಮನೆಯಲ್ಲೇ ಮಾಡಿ ತಿಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ನೋಡ್ರಿ. ಕೊಬ್ಬರಿ ಚಟ್ನಿ ಒಳಗೂ ನಾನು ಹಚ್ಚಿ ತೋರ್ಸಾಕತ್ತೀನಿ. ಸೂಪರ್ ಆಗಿರ್ತೈತಿ, ಮಸ್ತ್ ಆಗಿರ್ತೈತಿ.